ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಮಕ್ಳಿಗೆ ಒಳ್ಳೆಯ ಸ್ನ್ಯಾಕ್ಸ್ ರೆಸಿಪಿ ಖಜೂರ್. ಅದು ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ಈ ಖಜೂರ್ ತುಂಬ ಚೆನ್ನಾಗಿರುತ್ತೆ. ಇದು ಗೋಧಿ ಬಿಸ್ಕೆಟು, ಮೈದಾ ಬಿಸ್ಕೆಟ್ ಅಂತಲೂ ಹೇಳ್ಬೋದು ನಾವು. ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಳಿಗೆ ಒಳ್ಳೆಯ ಸ್ನ್ಯಾಕ್ಸು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋಗೆ ಹೋಗೋಣ. ನೀವು ಇದನ್ನು ಮೈದಾ ಬೇಕಂದರೆ ನೀವು ಮೈದಾದಲ್ಲೂ ಮಾಡ್ಕೋಬೋದು ಅಥವಾ ಗೋಧಿಯಲ್ಲೂ ಮಾಡ್ಕೋಬೋದು. ನಾನಿವತ್ತು ಗೋಧಿಯಲ್ಲಿ ಮಾಡ್ತಾಯಿದ್ದೀನಿ. ನಾನು 2 ಮೆಷರ್ಮೆಂಟ್ ಕಪ್ಪಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ರವೆ, ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ವೈಟ್ ರವೆ ಅಂತಾರಲ್ಲ ಅದು. ಒಂದು 1/4 ಕಪ್ಪಷ್ಟು ಬಿಳಿ ಎಳ್ಳು. ಈಗ ಸಕ್ಕರೆ ನಾನು ಒಂದು 3/4 ಕಪ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ 1 ಕಪ್ ಹಾಕ್ಕೊಳ್ಳಿ. 2ಕ್ಕೆ 1 ಅಂತ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಕಡಿಮೆ ಸಕ್ಕರೆ, ಅದರಿಂದ ಒಂದು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಜೊತೆಗೆ ಒಂದು 4 ಏಲಕ್ಕಿ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಆಯಿತು. ಈಗ ಸಕ್ಕರೆ ಪೌಡ್ರು, ಗೋಧಿ ಹಿಟ್ಟು, ರವೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪನೇ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪಿಂಚ್ ಉಪ್ಪು ಹಾಕಿದ್ದೀನಿ. ನೀವು ಬೇಕಾದರೆ ಒಂದು ಪಿಂಚು ಉಪ್ಪು ಹಾಕ್ಕೋಬೋದು. ಸ್ವೀಟ್ಗೆ ಒಂಚೂರು ಉಪ್ಪು ಹಾಕಿದ್ರೆ ಟೇಸ್ಟು ಜಾಸ್ತಿ ಚೆನ್ನಾಗಿರುತ್ತೆ ಅಂತ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ತುಪ್ಪ, ಇದು ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೋಬೇಕು. ಹತ್ತತ್ರ ಇದಕ್ಕೊಂದು ಅರ್ಧ ಕಪ್ ತುಪ್ಪ ಆಗುತ್ತೆ. ನಾನು ಮೆಷರ್ಮೆಂಟ್ ಮಾಡಿಲ್ಲ ತುಪ್ಪ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು. ಅಷ್ಟೇ. ತುಪ್ಪ ನೀವು ಎಷ್ಟು ಹಾಕಬೇಕಂದ್ರೆ ಅಷ್ಟೇ ಹಾಕಬೇಕು. ಉಂಡೆ ಬಂದಿಲ್ಲ ಅಂದರೆ ಮತ್ತೆ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ನಾನು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಂಡೆ ಬಂದಿಲ್ಲ, ಮತ್ತೆ ತುಪ್ಪ ಹಾಕ್ತೆ. ಈಗ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಂದಿಲ್ಲ ಅಂದರೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಬರುತ್ತೆ. ಇನ್ನೊಂದು ಸ್ವಲ್ಪ ಹಾಕಬೇಕು, ಯಾಕಂದರೆ ಗೊತ್ತಾಗುತ್ತೆ. ಮತ್ತು ತುಪ್ಪ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಉಂಡೆ ಕಟ್ಟಿದ್ರೆ ಉಂಡೆ ಬರುತ್ತೆ ಅವಾಗ. ಇದಕ್ಕೆ ಮೇಯ್ನ್ ತುಪ್ಪ ಬೇಕೇ ಬೇಕು. ಇಲ್ಲಾಂದರೆ ವನಸ್ಪತಿ ಹಾಕ್ಬೋದು. ಅದು ಇಷ್ಟೇ ಮೆಷರ್ಮೆಂಟ್. ನೋಡಿ ಉಂಡೆ ಬರುತ್ತೆ. ಈಗ ಒಂದು ಸ್ವಲ್ಪನೇ ನೀರು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ. ಈಗ ತುಪ್ಪ ಎಲ್ಲ ಕಡೆನೂ ಕ್ಲೀನಾಗಿ ಮಿಕ್ಸ್ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಸರ್ತಿ ಉಂಡೆ ಕಟ್ಟಿ, ಉಂಡೆ ಬಂದರೆ ರೆಡಿಯಾಗಿದೆ ಅಂತ. ಆಮೇಲೆ ನಾವು ನೀರು ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಚೆನ್ನಾಗಿ ಉಂಡೆ ಬರ್ತಾಯಿದೆ ನೋಡಿ. ಇಷ್ಟು ತುಪ್ಪ, ನೀರು ಹಾಕಿಲ್ಲ. ಇದಕ್ಕೆ ಮೇಲೆ ನೀರು ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟು ಥರ ಒಂದು ಸ್ವಲ್ಪ ತೆಳ್ಳಗೆಲ್ಲ ಕಲಸಂಗಿಲ್ಲ, ಗಟ್ಟಿಯಾಗಿ ಪರೋಟ ಕಲಸಂಗೆ ಕಲಿಸ್ಕೋಬೇಕು. ಗೋಧಿ ಹಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ನೀವು ಮೈದಾದಲ್ಲಿ ಮಾಡಿದ್ರೆ ಚೆನ್ನಾಗಿ ಬೆಳ್ಳಗಿರುತ್ತೆ. ಟೇಸ್ಟ್ ಎರಡೂ ಚೆನ್ನಾಗಿರುತ್ತೆ. ಗೋಧಿಯಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಮೆತ್ತಗಾಗುತ್ತಂತಲೇ ಈಗ ರವೆ ಸೇರಿಸಿರೋದು. ಗರಿಯಾಗಿ ಚೆನ್ನಾಗಿರುತ್ತೆ. ಮತ್ತು ವೈಟ್ ಎಳ್ಳು ಸೇರಿಸಿದ್ದೀವಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗಸಗಸೆ ಇದ್ದರೆ ನೀವು ಗಸಗಸೆನೂ 1-2 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಈಗ ನೋಡಿ ಹಿಟ್ಟು ಎಲ್ಲ ಚೆನ್ನಾಗಿ ಕಲಸಿದ್ದಾಯಿತು. ಗಟ್ಟಿಯಾಗಿ ಕಲಸಿದ್ದೀನಿ. ಇಷ್ಟು ಗಟ್ಟಿ ಬೇಕು. ಗಟ್ಟಿಯಾಗಿ ಕಲಿಸ್ಬಿಟ್ಟು ಸಾಫ್ಟಾಗಿ ಒಂದು 10 ನಿಮಿಷ ಒಂದು ಸೈಡಿಗೆ ಇಟ್ಬಿಡಿ. 10 ನಿಮಿಷ ಆದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಂಡು ಮಾಡ್ಕೋಬೋದು. ನಾನಿವತ್ತು ರಸ್ಕ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಇದು ಈಸಿ. ನೀವು ಚಾಕಲ್ಲಿ ಕಟ್ ಮಾಡಿದೆ ಕೈಯಲ್ಲೂ ನೀವು ಅದನ್ನು ಬಾಲ್ ಥರ ಮಾಡಿಕೊಂಡು ಚಪಾತಿ ಕಟ್ಟೆಯಲ್ಲಿ ಕ್ಲೀನಾಗಿ ಚಪಾತಿ ಥರ ಒಂದು ಸ್ವಲ್ಪ ದಪ್ಪಗೆ ಉಜ್ಜಿಬಿಟ್ಟು ಕಟ್ ಮಾಡ್ಕೋಬೋದು. ಇದು ಒಂದು ಸ್ವಲ್ಪ ಈಸಿಯಾಗಿರೋ ಮೆಥಡು. ಇದು ನಾನು ತೋರಿಸ್ತಾ ಇರೋದು. ನಿಮ್ಗೆ ಯಾವ ಸೈಜ್ಗೆ ಇಟ್ಟು ಬೇಕೋ ಆ ಸೈಜಿಗೆ ತಗೊಳ್ಳಿ. ಉದ್ದಕ್ಕೆ ಸಿಲಿಂಡ್ರ್ ಶೇಪು ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದ ಮಾಡ್ಕೊಳ್ಳಿ. ತುಂಬ ದಪ್ಪನ ನೀವು ಮಾಡೋಕ್ಕೆ ಹೋಗಬೇಡಿ. ಅದನ್ನು
ಆದಷ್ಟು ಒಂದು ಸ್ವಲ್ಪ ಮೀಡಿಯಮಾಗಿ ಉದ್ದ ಮಾಡ್ಕೊಳ್ಳಿ. ತುಂಬ ದಪ್ಪ ಇದ್ದರೆ ಅಗಲ ಜಾಸ್ತಿ ಆಗುತ್ತೆ, ಅದು ಬೇಯೋದು ಲೇಟ್ ಒಂದು ಸ್ವಲ್ಪ. ನೋಡಿ ನಾನು ಇಷ್ಟು ಮಾಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ದಪ್ಪ ಬೇಕಂದರೆ, ಅಗಲ ಬೇಕಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ನೀವು ಅಗಲಕ್ಕೆ ಮಾಡ್ಕೋಬೇಕು. ನಾನು ಈ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿಯಾಗಿದೆ ನನಗೆ. ಬಿಸ್ಕೆಟ್ ಥರ ನಾವು ಚಪಾತಿ ಥರ ಅರ್ಧಬಿಟ್ಟು ಮಾಡೋದಕ್ಕಿಂತ ಇದು ತುಂಬ ಈಸಿ ಅನಿಸ್ತು. ಸೇಮ್ ರಸ್ಕ್ ಹೆಂಗಿದೆಯೋ ಅದೇ ಶೇಪಲ್ಲಿ ಬಂದಿದೆ. ನಿಮಗೆ ಗೊತ್ತಾಗುತ್ತೆ ನೋಡಿ, ಇದು ಈಸಿ ಗೊತ್ತಾಗುತ್ತೆ, ಈಸಿ ಅನಿಸುತ್ತೆ. ಇದು ಸೈಜ್ ಬೈ ಸೈಜ್ ಬರ್ತಾಯಿದೆ ನೋಡಿ. ಸೇಮ್ ರಸ್ಕ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ನಾವು ಎಳ್ಳು ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಗಸಗಸೆ ಇದ್ದರೆ ನೀವು ಗಸಗಸೆ ಸೇರಿಸ್ಕೊಳ್ಳಿ. ಫಸ್ಟೆಲ್ಲ ನಾನು ಗಸಗಸೆ ಜಾಸ್ತಿ ಹಾಕ್ತಾಯಿದ್ದೆ. ಈ ಬಿಸ್ಕೆಟ್ ಮಾಡಿದ್ರೆ ಗಸಗಸೆ ಇಲ್ಲದೆ ಮಾಡಲ್ಲ. ಈ ನಡುವೆ ಒಂದು ಸ್ವಲ್ಪ ಕಡಿಮೆ, ಯಾಕಂದರೆ ತುಂಬಾ ರೇಟ್ ಜಾಸ್ತಿ ಆಗಿದೆ ಗಸಗಸೆ. ಇವತ್ತು ಬಿಳಿ ಎಳ್ಳು ಹಾಕಿದ್ದೀನಿ ನೋಡಿ. ಚೆನ್ನಾಗಿದೆ, ಶೇಪ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಿಮ್ಮ ಇಷ್ಟಕ್ಕೆ ಮಾಡ್ಕೋಬೋದು. ನಾನಿವತ್ತು ಈ ಶೇಪಲ್ಲಿ ಮಾಡಿದ್ದೀನಿ. ಎಲ್ಲ ರೆಡಿ ಆಯಿತು, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಒಂದು ಕಡೆ ಕಾಯ್ತಾ ಇದೆ. ಎಣ್ಣೆ ಲೋ ಮೀಡಿಯಮ್ ಫ್ಲೇಮ್ ಇಟ್ಟೆ ಕಾಯಿಸ್ದೆ ನಾನು. ಕಲರ್ ಚೇಂಜ್ ಆಗುತ್ತೆ ಹಾಕಿದ ತಕ್ಷಣ, ಫಾಸ್ಟಲ್ಲಿ ಇಟ್ಬಿಟ್ರೆ. ಅದರಿಂದ ಲೋ ಮೀಡಿಯಮ್ ಫ್ಲೇಮ್ ಇಟ್ಟೆ ನೀವು ಅದನ್ನು ಕ್ಲೀನಾಗಿ ಎಲ್ಲ ಬೇಯಿಸ್ಕೊಳ್ಳಿ. ಆದಷ್ಟು ಅಗಲವಾಗಿರೋ ಕಡಾಯಿ, ಇಂಥ ಕಡಾಯಿ ಇಟ್ಕೊಂಡು ಮಾಡಿದ್ರೆ ನಿಮಗೆ ಧಾರಾಳ ಅನಿಸುತ್ತೆ, ಬೇಗ ಕೆಲಸ ಆಗುತ್ತೆ. ನೋಡಿ, ಇದು ಗೊತ್ತಾಗುತ್ತೆ ನಿಮಗೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಿಮ್ಗೆ ಈಸಿ ಅನಿಸುತ್ತೆ ಇಂಥ ಕಡಾಯಲ್ಲಿ ಬಿಸ್ಕೆಟ್ ಎಲ್ಲ ಮಾಡಿದ್ರೆ. ಬೇಗ ಆಗಿಬಿಡುತ್ತೆ. ಎಲ್ಲ ಒಂದೇ ಸತಿ ಒಂದೆರಡು ಸತಿಗೆ ಹಾಕಿ ತೆಗಿಬೋದು. ನಾವು ಸಣ್ಣ ಸಣ್ಣ ಕಡಾಯಿ ಇಟ್ಕೊಂಡ್ರೆ ಅದಾಗಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸಿ, ಎಲ್ಲ ಒಂದೇ ಸತಿ ಹಾಕಿದ ತಕ್ಷಣ ತಿರುಗ್ಸೋಕ್ಕೆ ಹೋಗಬೇಡಿ. ಬೆಂದಮೇಲೆ ಹಂಗೆ ಮಿಕ್ಸ್ ಮಾಡ್ತಾನೆ ಬನ್ನಿ. ಯಾಕಂದರೆ ಕೈ ಬಿಟ್ಟರೆ ಒಂದು ಕಡೆ ಬೆಂದು ಒಂದು ಕಡೆ ಬೆಂದಿರಲ್ಲ. ಅದರಿಂದ ಒಂದೇ ಕಡೆ ಮಿಕ್ಸ್ ಮಾಡ್ತಾನೆ ಬಂದರೆ ನಿಮಗೆ ಅದು ಚೆನ್ನಾಗಿ ಸಿಗುತ್ತೆ ಕೈಗೆ. ನೋಡಿ, ಕಲರ್ ಚೆನ್ನಾಗಿದೆ. ಈ ಕಲರಲ್ಲೇ ಬರಬೇಕಾದ್ರೆ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಕಲರ್ ಡಾರ್ಕ್ ಬರಬೇಕಾದ್ರೆ ತೆಗೀರಿ. ತುಂಬ ಲೈಟಾಗೂ ತೆಗಿಬೇಡಿ, ತುಂಬ ಡಾರ್ಕಾಗೂ ತೆಗಿಬೇಡಿ. ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋಕ್ಕೆ. ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಕಲರ್ ಗೊತ್ತಾಗುತ್ತೆ ನೋಡಿ. ನಾನು ಈ ಕಲರಲ್ಲಿ ತೆಗೆದಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಡಾರ್ಕಾಗಿ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ತೆಗೀರಿ. ನೋಡಿ, ಕಲರ್ ತುಂಬ ಚೆನ್ನಾಗಿದೆ, ಶೇಪು ಚೆನ್ನಾಗಿ ಬಂದಿದೆ. ರಸ್ಕ್ ಹೆಂಗಿದೆಯೋ ಅದೇ ಥರ ಬಂದಿದೆ. ಪ್ಲಸ್ ಇದು ಮಕ್ಳಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಇದು. ನಾನು ನಮ್ಮ ಮನೇಲಿ ಜಾಸ್ತಿ ಇದನ್ನೇ ನಮ್ಮ ಮಕ್ಳಿಗೆ ಮಾಡ್ತಾಯಿದ್ದೆ. ಅವಾಗೆಲ್ಲ ಸ್ಕೂಲ್ ಬಿಟ್ಟು ಬಂದಿದ್ದ ತಕ್ಷಣ ಒಂದು 4-5 ಬಿಸ್ಕೆಟ್ ಕೊಟ್ಟರೆ, ಮಕ್ಳಿಗೆ ಒಂದು ಗ್ಲಾಸ್ ಹಾಲು ಅಥವಾ ಕಾಫಿ ಟೀ ಏನಾದರೂ ಕೊಟ್ಟರೆ ಹೊಟ್ಟೆ ತುಂಬುತ್ತೆ. ಮಕ್ಕಳು ತಿಂದ್ಬಿಟ್ಟು ಚೆನ್ನಾಗಿ ಆಟ ಆಡೋಕ್ಕೆ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಬಿಸ್ಕೆಟ್ ಚೆನ್ನಾಗಿ ರೆಡಿಯಾಗಿದೆ. ಇದು ಆರಿದ ಮೇಲೆ ನಿಮ್ಗೆ ಗರಿ ಗರಿ ಬರೋದು. ಬಿಸಿಯಲ್ಲಿ ಗರಿ ಗರಿ ಬರೋಲ್ಲ, ಮೆತ್ತಗೆ ಇರೋದು. ನೋಡಿ, ಇವಾಗ ಮೆತ್ತಗಿದೆ. ನೀವು ಆರಿದ ಮೇಲೆ ತೆಗೆದ್ರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ.